ಹೆಲೋ ಎವ್ರಿವನ್, ವೆಲ್ಕಮ್ ಟು ಅಡುಗೆ ಟಿವಿ. ಇನ್ನೂ ಯಾರಾದರೂ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವುದೇ ರೀತಿಯಾದಂಥ ರೆಸಿಪೀಸ್ನು ಮಿಸ್ ಮಾಡ್ಕೊಳ್ಬೇಡಿ. ಸೊ ನಾವೆಲ್ಲರೂ ಸಾಮಾನ್ಯವಾಗಿ ಚಪಾತಿ ಮಾಡ್ತೀವಿ, ಆದರೆ ಖಾಲಿ ಆಗೋ ಥರ ಪರ್ಫೆಕ್ಟಾಗಿ ಯಾರೂ ಮಾಡೋದಿಲ್ಲ. ಸೊ ಉಳಿದಿರೋ ಅಂಥ ಚಪಾತಿಲಿ ಹೊಸ ಸ್ನ್ಯಾಕ್ಸ್ ಹೇಗೆ ಮಾಡೋದು ಟ್ಯಾಕೋಸ್ನ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಟ್ಯಾಕೋ ಶೆಲ್ಸ್ ಬೇಡ, ಉಳಿದಿರೋ ಅಂಥ ಚಪಾತಿನೇ ಸಾಕು. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಿಕ್ಸ್ಡ್ ವೆಜ್ ಟ್ಯಾಕೋಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ನಾನು ಸ್ಟಫಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 1.5 ಸ್ಪೂನಷ್ಟು. ಅದಕ್ಕೆ 2 ಸ್ಪೂನ್ಸಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಣ್ಣೆ ಕರಗಬೇಕು. ಬೆಣ್ಣೆ ಕರಗಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 2 ಈರುಳ್ಳಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡಿ, ಸ್ವಲ್ಪ ಪಿಂಕ್ ಆಗೋಷ್ಟು ಫ್ರೈ ಮಾಡಿದರೆ ಸಾಕು. ತುಂಬ ಬೇಯಿಸ್ಕೊಳ್ಬೇಡಿ, ಅರ್ಧ ಬೆಂದರೆ ಸಾಕು. ನೋಡಿ ರೀತಿ ಕೈ ಆಡಿಸ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿರಲಿ, ಫ್ಲೇಮ್ ಜಾಸ್ತಿ ಮಾಡ್ಕೊಬೇಡಿ. ಈಗ ಪಿಂಕ್ ಆಗಿದೆ ಸ್ವಲ್ಪ. ಸೊ ನೆಕ್ಸ್ಟು ಇದಕ್ಕೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ 1 ಕಪ್ಪಷ್ಟು. ನೋಡಿ ಬೀನ್ಸ್ನ ತುಂಬಾ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಈ ರೀತಿ ಹೆಚ್ಚಿಟ್ರೆ ತುಂಬ ಬೇಯಿಸೋದೇನು ಬೇಡ, ಅದಕ್ಕೇ. ನೆಕ್ಸ್ಟ್ ಇದನ್ನ ಒಂದು 2 ಮಿನಿಟ್ಸಷ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಅರ್ಧ ಬೆಂದರೆ ಸಾಕು. ನೋಡಿ ಇವಾಗ ಇದು ಅಷ್ಟೇ ಸ್ವಲ್ಪ ಅರ್ಧ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ನೋಡಿ 1 ಕಪ್ಪಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಅದನ್ನೂ ಅಷ್ಟೇ 1 ನಿಮಿಷ ಈ ರೀತಿ ಬೆಣ್ಣೆಲ್ಲೇ ಫ್ರೈ ಮಾಡಬೇಕು. ಅದನ್ನು ಅಷ್ಟೇ ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಡಿ. ಸೊ ಇದೇ ಆರ್ಡರ್ನ ಫಾಲೋ ಮಾಡಿ, ಯಾಕಂದರೆ ಕ್ಯಾಪ್ಸಿಕಮ್ ನೆಕ್ಸ್ಟು ಕ್ಯಾರೆಟ್ ಹಾಕ್ಕೊಳ್ತೀನಿ, ಅದೆಲ್ಲ ಬೇಗ ಬೇಯುತ್ತೆ. ಸೊ ಅದಕ್ಕೆ ಫಸ್ಟು ಬೀನ್ಸ್ನ ಬೇಯಿಸ್ಕೊಂಬಿಡಿ, ಇಲ್ಲಾಂದರೆ ಬೀನ್ಸ್ ಆಮೇಲೆ ಹಾಕಿದ್ರೆ ಅದು ಬೇಯೋದಿಲ್ಲ. ಸೊ ಅದಕ್ಕೆ ಹೇಳ್ತಿರೋದು. ನೆಕ್ಸ್ಟು 1 ಕಪ್ಪಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ತುರಿದಿರೋ ಅಂಥ ಕ್ಯಾರೆಟ್ನೂ ಅಷ್ಟೇ ಜಾಸ್ತಿ ಬೇಯಿಸ್ಕೊಳ್ಬೇಡಿ, ಸ್ವಲ್ಪ ಬೆಂದರೆ ಸಾಕು. ಇದು ಬೆಂದಾದಮೇಲೆ ಮಿಕ್ಸ್ ಮಾಡಿ ನೆಕ್ಸ್ಟ್ 1 ಕಪ್ಪಷ್ಟು ತುರಿದಿರೋ ಅಂಥ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟು 2 ಸ್ಪೂನ್ಸಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಹೋಮ್ ಮೇಡ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು. ಅದಾದಮೇಲೆ ಪಿಜ್ಜಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ, 3/4 ಸ್ಪೂನಷ್ಟು. ನೆಕ್ಸ್ಟು ಟೊಮ್ಯಾಟೊ ಸಾಸ್ 1 ಸ್ಪೂನು. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಫ್ಲೇಮ್ ಲೋ ಫ್ಲೇಮಲ್ಲಿರಲಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ನೋಡಿ ಇವಾಗ ಸ್ಟಫಿಂಗ್ ರೆಡಿ ಆಯಿತು. ನೆಕ್ಸ್ಟು ಸೊ ಉಳಿದಿರೋ ಅಂಥ ಚಪಾತಿನ ತೊಗೊಂಡಿದ್ದೀನಿ. ಈ ಚಪಾತಿಗೆ ಇವಾಗ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಆಪ್ಷನಲ್, ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಬಹುದು ನೀವು. ಇವಾಗ ಸ್ಟಫಿಂಗ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆನೂ ಈವನ್ ಆಗಿ. ನೆಕ್ಸ್ಟ್ ಅದಕ್ಕೆ oregano ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನಷ್ಟು. oregano ಹಾಕಿದ ನಂತರ ಇದನ್ನು ಫೋಲ್ಡ್ ಮಾಡಬೇಕು ಚಪಾತಿನ ಅರ್ಧಕ್ಕೆ ಈ ರೀತಿ. ಸೊ ಚಪಾತಿ ಫೋಲ್ಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ತುಪ್ಪ ಹಾಕ್ಕೊಳ್ಬೇಕು, ತುಪ್ಪ ಸವರಬೇಕು. ನೆಕ್ಸ್ಟು ಮೊದಲೇ ಸ್ವಲ್ಪ ಬಿಸಿಯಾಗಕ್ಕೆ ಇಟ್ಕೋಬೇಕು ತವಾನ. ಈಗ ನೋಡಿ ಬಿಸಿಯಾಗಿರೋ ತವಾಗೆ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿರಲಿ, ಫ್ಲೇಮ್ ಜಾಸ್ತಿ ಮಾಡಿದ್ರೆ ಸೀದೋಗುತ್ತೆ. ಸೊ 1-2 ನಿಮಿಷ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಹಾಗೆ ತಿರುಗಿಸಿ ಕೂಡ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ 2 ಸೈಡೂ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಸೀಸ್ಕೋಬೇಡಿ, ನೋಡಿಕೊಂಡು ಮಾಡಿ. ಆ್ಯಂಡ್ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ವೆರೈಟೀಸ್ನ ತೋರಿಸ್ತಾ ಇರ್ತೀನಿ, ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು. ಆ್ಯಂಡ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ರೆಸ್ಟೋರೆಂಟ್ ಸ್ಟೈಲ್ ಮಿಕ್ಸ್ಡ್ ವೆಜ್ ಟ್ಯಾಕೋಸ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ಸ್ನಲ್ಲಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.